ದೊಡ್ಡ ದೊಡ್ಡ ಪ್ರಶ್ನೆ ಆಗ್ತಾರ. ನನ್ನ ಗಂಡ ಮತ್ತು ನಮ್ಮ ಹುಡುಗ IAS ಪಾಸ್ ಆಗ್ಯಾನ, ಅವ್ನು ನೌಕರಿ ಸಿಗ್ಬೇಕ್ರಿ, ಮತ್ತು ನನ್ನ ಮಗ ಕುಡಿತಾಳ್ರಿ, ಅವ್ನು ಬಿಡ್ಬೇಕ್ರಿ. ಎಷ್ಟು ಹೇಳ್ರಿ? ದಕ್ಷಿಣ ಇಡು 51 ರೂಪಾಯಿ. ಪ್ರಶ್ನೆಗಳು ದೊಡ್ಡ ದೊಡ್ಡ. ಮಾಡೋ ಕೆಲಸ ನಾವು ಒಂದು ಕೆಲಸ ಮಾಡ್ಬೇಕಾದ್ರೆ ಒಂದು ಇದು ಕೂತು ತಾಸುಗಟ್ಟಲೆ ಕೂಡ್ಬೋದು. ನೋಡು, ಇಲ್ಲಿ ಸ್ಟೇಷನ್ನಿಂದ ಇಲ್ಲಿ ಪ್ಲಾಟ್ಫಾರ್ಮಿಂದ ಅಲ್ಲಿ ಪ್ಲಾಟ್ಫಾರ್ಮಿಗೆ ಒಯ್ದು ಒಂದು ಸುಟ್ಕೇಸ್ ಇಟ್ಟರಪ್ಪ ಅಂದ್ರೆ 50 ರೂಪಾಯಿ ಕೊಡ್ತೀರಿ, ನಮಗೆ 10 ರೂಪಾಯಿ ಇಟ್ಟಿರ್ತೀವಿ. ಏನಿದು? ಎಂತ ಬುದ್ಧಿ ನಿಮ್ಮದು? ಯಾವಾಗ ಶಾಣೆ ಹಾಕ್ತೀರಿ? ಮತ್ತೆ ಏನು ನೋಡಿದ್ರು ಅವ್ರಿಗೆ? ನೋಡ್ತೇನೆ, ಆಯ್ತು, ನಿಮ್ಮ ಕರ್ಮ, ನಿಮ್ಮ ಕರ್ಮ. ಎಲ್ಲಿ ಕೊಡ್ಬೇಕಲ್ಲಿ ಧಾರಾಳವಾಗಿ ಕೊಡ್ರಿ. 10 ಕೇಳಿ 20 ಕೊಡ್ರಿ. ಎಲ್ಲಿ ಕೊಡಬಾರ್ದಲ್ಲಿ ಕೊಡ್ತೀರಿ ನೀವು. ಇವತ್ತು ಮಂಗಳಮುಖಿಯರು ಬರ್ತಾರಲ್ಲ 10 ರೂಪಾಯಿ ಕೊಟ್ಟರೆ ಸುಡ್ದಲ್ಲ ಅವರು. 10 ರೂಪಾಯಿ ಕಾಯಿನ್ ಕೊಟ್ಟೆ ಹೋಗದ್ಲಾಗಿ ಬಾಳಿ ನಮ್ಮ ಕಾರ್ನ್ಯಾಗ ಒಳ್ಳೆ ಕೊಟ್ಟರೆ ಒಳ್ಳೆ ಕೊಟ್ಬಿಟ್ರು ಅವರು. ಕೊಡ್ತಿದ್ರು 50 ಕೊಡು, ಯಾಕಂದ್ರೆ ನೀ ದೊಡ್ಡ ಕಾಲಿಟ್ಟು ಬೆರಿತಿ 50 ರೂಪಾಯಿ ಕೊಡೋಕೆ ದಾಡಿ ಅಂತವ್ರು. ಕಾರ್ನಾಗ ಅಡ್ಡ ಹೇಳ್ತೀವಿ 50 ರೂಪಾಯಿ ಕೊಡೋಕೆ ದಾಡಿ ನಿಮಗೆ ಅಂತವ್ರು. ಅಯ್ಯಪ್ಪ ನಾನು ಏನಿದು? ಆದ ಕಾರಣ ನಿಮ್ಮ ಕಡೆ ರೊಕ್ಕ ಇರದೇ ಇದ್ರೆ ಅವ್ರಿಗೇನು ಇದು ಮಾಡಬೇಡ್ರಿ, ಅಸಹ್ಯ ಮಾಡಬೇಡ್ರಿ, ಇದನ್ನ ಮಾಡಬೇಡ್ರಿ, ಮೌನವಾಗಿರ್ರಿ. ರೊಕ್ಕ ಕೊಡು ತಾಕದ್ರಿ. ಕೊಡದಿದ್ರೆ ಅವ್ರಿಗೆ ಹೇಳಿ ಇಷ್ಟೋದ ಕೊಡ್ಲಿ ಬೇಡ. ಯಾರ ಮನಸ್ಸು ನೋಯಿಸೋಗಿಲ್ಲ, ಅವ್ರ ಮನಸ್ಸು ನೋಯಿಸ್ಬೇಡ. ಈಗ ಒಂದು ಭಾಳ ಇಷ್ಟು ಕಾಲ ಕಠಿಣ ಐತಿ. ನಿಮ್ಮ ಮನ್ಯಾಗ ಒಂದು ಆಳು ಇಟ್ಕೊಂಡ್ರಿ. ಆಳು ಇಟ್ಕೊಂಡ್ರಪ್ಪ ಅಂದ್ರೆ ಅವ ಕೆಲಸ ಮಾಡೋದಿಲ್ಲ, ತುಡುಗ್ ಮಾಡ್ತಾನ ಅಂತ ಅಂತಿಕೊಂಡು ನೀವು ಬಿಡಿಸಿರ್ಬೇಕಾರ ಒನ್ನೇ ಶತ್ರು ಅವ ನಿಮ್ಗೆ, ಮಹಾಶತ್ರು ಅವ. ನಿಮಗೆ ಮಾಟ ಮಾಡ್ಸಕ್ ತಯಾರಕ್ಕವ ಎಲ್ಲ. ನಿಮ್ಮ ಹಂಚು ಗೊತ್ತಿರ್ತದಲ್ಲ, ನಿಮ್ಗೆಲ್ಲ ಬರೋಬ್ಬರಿ ಎಲ್ಲಿ ಇಕ್ಕಿಸ್ಬೇಕು ಅಲ್ಲಿ ಇಕ್ಕಿಸ್ತಾನ. ನಿಮ್ಮ ಮನ್ಯಾನ ಆಳು, ನಿಮ್ಮ ಮನ್ಯಾನ ಆಳು ನಿಮ್ಮ ಮಾಟ ಮಾಡಿಸ್ತಾರ. ನಿಮ್ಮ ಅಣ್ಣತವ್ರು ನಿಮ್ಮ ಮಾಟ ಮಾಡಿಸ್ತಾರ, ನಿಮ್ಮ ಮಾಟ ಮಾಡಿಸ್ತಾರ. ಇದಕ್ಕಿಂತ ಕೆಟ್ಟಿರ ನೀವು ಅವ್ರು ಮಾಡಿದ್ರಿ ಇವ್ರು ಮಾಡಿದ್ರಿ ಅಂತೀರಿ. ಹಂಗಿಲ್ಲ, ಹಂಗಿಲ್ಲ. ಹೊರಗಿನವ್ರು ಮಾಡೋದಿಲ್ಲ, ನಿಮ್ಮವ್ರ ಮಾಡ್ತಾರ. ಗಿಬ್ರಾನ್ ಅಂತ ಒಬ್ಬ ದಾರ್ಶನಿಕ ಅವ, ಗಿಬ್ರಾನ್ ಒಬ್ಬ ದಾರ್ಶನಿಕ ಆಧ್ಯಾತ್ಮವಾದಿ. ಅವ ಹೇಳ್ತಾನ, ಏನ್ ಹೇಳ್ತಾನಪ್ಪ ಅಂತಂದ್ರ, ಏನು ಏನು ಶತ್ರು ಲಗೋಣೆ ನಾವೇನು ವೈರಿಗಳು ನಮಗೆ ಕೆಟ್ಟದ್ ಮಾಡ್ತಾರ. ಅದ್ರ ಅರ್ಥ ಏನಪ್ಪಾ ಅಂದ್ರೆ ವೈರಿಗಳು ನಮಗೆ ಕೆಟ್ಟದ್ ಮಾಡ್ತಾರ, ವೈರಿಗಳು ನಮ್ಗೆ ಕೆಟ್ಟದ್ ಮಾಡ್ತಾರ. ಅವ ಕೇಳ್ತಾನ, ಮತ್ ನಮ್ಮವ್ರು ನಮಗೇನು ಕಡಿಮೆ ಕೆಟ್ಟ ಮಾಡ್ಯಾರ? ವೈರಿಗಳಿಗೆ ಕೆಟ್ಟದ್ ಮಾಡ್ತಾರ ಖರೆ, ಮತ್ ನಿಮ್ಮವ್ರು ಏನು ಸುಮ್ ಕುಂತಾರ? ಅವ್ರ ಅಪ್ಪನೇ ಕೆಟ್ಟ ಮಾಡ್ಯಾರ ನಿಮಗೆ. ನಿಮಗೆ ಇವತ್ತು ಮಾಟ ಮಂತ್ರ ಆಗಬೇಕು ಅಂದ್ರ, ನೀವು ಹಡಿಲಾರ್ದಂಗೆ ಮಾಡಬೇಕು ಅಂದ್ರ, ನಿಮ್ಮ ಮಕ್ಕಳಿಗೆ ಮದುವೆ ಆಗಬಾರ್ದು ಅಂತಂದ್ರ ನಿಮ್ಮವ್ರು ಮಾಟ ಮಾಡ್ಸ್ಯಾರ. ತಿಳ್ಕೊಂಡ್ಬಿಡ್ರಿ. ಅಲ್ಲ ನಿಮ್ಮವರು. ಇನ್ನು ಯಾರಿಗೆ ದೂರ್ತೀರಿ? ನಿಂತನೆಲ್ಲ ಖುಷಿದೊಡೆ, ತಾಯಿಯ ಮಲೆ ಹಾಲು ವಿಷವಾದೊಡೆ, ತಾಯಿಯ ಮಲೆ ಹಾಲು ವಿಷ ಆದೊಡೆ ಯಾರಿಂಗಿ ದೂರಿವೆ? ಯಾರಿಂಗಿ ದೂರಿವಿರಿ? ಹಂಗದ ಕಾರಣ ಅದು ಜಗತ್ತು ಹೆಂಗೇ ಇರಲಿ, ಅವ್ರು ಹಂಗದಾರ, ನೀವು ಹಂಗಾಗಕ್ಕೆ ಹೋಗ್ಬೇಡ್ರಿ. ಅವ್ರು ಅಂತಾರ, ನಿಮ್ದು ನೀವು ಅಂತೀರಿ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಬಾಳ್ವೆ ಮಾಡ್ರಿ. ಮೊದಲು ನೀವು ಸುಧಾರಿಸ್ರಿ, ಮೊದಲು ನೀವು ಚೆನ್ನಾಗಿರ್ರಿ, ಮೊದಲು ನೀವು ಆರೋಗ್ಯವಾಗಿರ್ರಿ. ಯಾಕಂದ್ರೆ ಎಲ್ಲ ಅದ ನಿಮ್ಮ ಹತ್ರ. ಗಂಡ ಅದನ, ಹೆಂಡತಿ ಅದ, ಮಕ್ಕಳದಾರ, ಸಂಪತ್ತು ಅದ, ಅರಮನೆ ಅಂತ ಮಣಿ ಅದ, ನೀವ ಇಲ್ಲ. ಎಲ್ಲ ಅದ, ನೀವ ಇಲ್ಲ. ಏನದ ತಗೊಂಡು ಮಾಡ್ತೀರಿ? ನೀವೇ ಇಲ್ಲದಾಗ ತಗೊಂಡು ಏನ್ ಮಾಡ್ತೀರಿ? ಎಲ್ಲ ಇದ್ದದನ್ನ. ನಾ ಹೇಳೋದು ಅದಕ್ಕೆ ಫಸ್ಟ್ ನೀವು ಬೆಕ್ಕದಾಗಲಿ, ಜಗತ್ತ ಸತ್ಯನಾಶ ಆಗಲಿ, ನೀವು ನಿಮ್ಮದನ್ನು ನೋಡ್ಕೊರಿ. ನೀವು ಸತ್ರ 3 ದಿವಸ ಹೇಳ್ತಾರ,
ನಸ್ಗುಡ್ತಾರ ಮತ್ತು ಮರೆತು ಬಿಡ್ತಾರ್ರಿ. ಒಂದು ಮನೆಗೆ ನಮ್ಮ ಅತ್ಯಂತ ಆಪ್ತ ಶಿಷ್ಯ ತಿಳ್ಕೊಳ್ದು ಬೆಳಗಾವದಾಗ ಮಾತೇಶ್ ನಗರದಾಗ ಅವ್ನ ಮಣ್ಣು ಕೊಡಕ್ಕೆ ಹೋಗೋದಾಗಲಿಲ್ಲ. 4ನೇ ದಿವ್ಸಕ್ಕೆ ಅವ್ರ ಮನೆಗೆ ಮಾತಾಡ್ಸೋಕೆ ಹೋದೆ. ಅವತ್ತು ಇದನ್ನ ಹಾಕ್ಕೊಂಡಿದ್ರು, ದೈವದಾಗ ಹಾಕ್ಕೊಂಡಿದ್ರು. ಎಲ್ಲರೂ ಒಂದು 1000 ಮಂದಿ ಕರೆದ್ರು ಊಟಕ್ಕೆ. ಜಿಲೇಬಿ, ಇದು ಬುಂದೆ, ಮೈಸೂರು ಪಾಕು, ಕುಂದ ಎಲ್ಲ ತಂದಾರ. ಊಟ ಮಾಡಕತ್ತಿದ್ರು. ನಾವು ಹೋದೆ, ಹೇಂತಿ ಅದ್ಲು ಲಬ 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 ಹೊಯ್ಕೊಂತ ಊಟ ಕುಂತಾಳ. ಲಬ ಲಬ ಹೊಯ್ಕೊಂತ ಬಂದೇನ್ರಿ ಗುರುಗಳ, ನಿಮ್ಮ ಶಿಷ್ಯ ಓದನ್ರಿ ಓದಾಗತ್ತಿದ್ದು. ಮುಂದೆ ಮತ್ತೆ ಮುಂದೆ ಬಾಯಿ ಇಟ್ಟು ನೀವು ಮಾಡಿ ತಿಂತೀರಿ. ನೀವು ತಿನ್ಬರಿ ಸ್ವಲ್ಪ ಇಷ್ಟ. ಸತ್ತು 3 ದಿವಸ ಆಗಿಲ್ಲ, ಆಳೆ ಬರ್ತಾರೆ ಮುಂದೆಗಿದ್ದೆ ತಿನ್ನಾಗೈತಾರ ಬರ್ತಾರೆ. ನಿಮ್ಮನ್ನ ನೀವೇನು ತಿಳ್ಕೊಂಡಿದ್ದೀರಿ? ನಾ ಸತ್ರಿ ಹ್ಯಾಂಗ ಅಂತ ತಿಳ್ಕೊಂಡ್ರೆ, ನಾ ಸತ್ರಿ ಹ್ಯಾಂಗ ಅಂತ ತಿಳ್ಕೊಂಡ್ರಿ ನೀವು. ಈಗ ನೋಡ್ರಿ, ನೀವು 10 ದಿವ್ಸ ಬಂದಿರಲ್ಲ, ಬಿಟ್ಟು ಬರ್ಬೇಕಾದ್ರೆ 10 ದಿವ್ಸ ಹ್ಯಾಂಗ ಬರೋದು ಅಂತ ಬಂದಿದ್ದೀರಿ. ಈಗ ಬಂದಿರಲ್ಲ, 10 ದಿವ್ಸ ಮುಗಿದು ಹೊಕ್ಕಿಲ್ಲ. ನಿಮ್ಮ ಮನ್ಯಾಗ ಕೇಳ್ತಾರ, ಅದು ಟ್ರೀಟ್ಮೆಂಟ್ 10 ದಿವ್ಸ ಇತ್ತನೋ 20 ದಿವ್ಸ ಇಲ್ಲ ಅನ್ನೋದು ಕೇಳ್ತಾರ. 20 ದಿವ್ಸ ಇಲ್ಲ ಟ್ರೀಟ್ಮೆಂಟ್ ಅಂತ ಕೇಳ್ತಾರ ಅವರು. ಯಾಕಪ್ಪ ನೀವು ಹೋದಾಗ ತಾನಿಗಿದ್ರು ಅವರು. ನೀವು ಬಂದಿರಲ್ಲ, ತಣ್ಣಗದಾರ ಅವರು. ನೀವು ತಿಳ್ಕೊಂಡ್ರಿ ನಾ ಹೋಗಿ ಏನಾಗತ್ತ ತಿಳ್ಕೊಂಡ್ರು ಬರಪ್ರಿ ಅಂತಂದ ಆಗ ಸತ್ರ ಮಾಸ್ ನಿರುದ ಗಾದಿ ಮಾತು ನೆನ್ಪಿಡ್ರಿ. ಏನಿಲ್ಲ ಇಲ್ರಿ, ಬದುಕು ಬಹಳ ಭೀಕರದ, ಜೀವನಗದ ಘೋರದ. ನೀವು ತಿಳ್ಕೊಂಡು ತಪ್ಪದ ಎಲ್ಲ ಸಾಕು ಬಿಡ್ರಿ. ಹಿಂಗೆ ಹೇಳ್ಕೊಂತ ಕೂತೀನಿ. ಇನ್ನೊಂದು ತಾಸಾಗತ್ತ, ಸಾಕು ಇವತ್ತಿಗೆ ಮುಗಿಸೋಣಂತೆ. ಮತ್ತೆ ನಾಳೆಗೆ ಹೊಸ ಧಾರಾವಾಹಿ, ಬದುಕಿನ ಧಾರಾವಾಹಿ ನಮ್ದೆಲ್ಲ. ಈ ಪುಟ್ಟ ತಲೆಯೊಳಗ ನಿಮ್ಮಂತ ಲಕ್ಷ ಗಟ್ಟಲೆ ಜನರು ಹೇಳಿದ್ದು ಕೇಳಿದ್ದು ಎಲ್ಲ ತಲೆ ಕೂತ್ಬಿಟ್ಟವ. ಏನ್ ಮಾಡಿ ಬರ್ತಾವ ಅವ್ ನನ್ನ ಕತೆ ಅಲ್ಲ, ನಿಮ್ಮಂತವ್ರು ಹೇಳಿದ ಕತೆ ಒಳಗೆ ಕೂತಾವ, ಹೊರಗೆ ಬರಾಕತ್ತೇವ. ನಾನು ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ, ನಾನು ಕಣ್ಣಾರೆ ಕಂಡದ್ದು ಮಾತಾಡಿದ್ದು ಹೇಳಕತ್ತೀನಿ ಮುಂದೆ ಅಷ್ಟೇ. ಮುಂದ್ ಬೇಕಾದ್ರೆ ನಿಮ್ದು ಒಟ್ಟು ಕೂಡ್ತಿದ್ರ. ಶ್ರೀ ಗುರುದೇವ್. ಈಗ ಸ್ವಲ್ಪ ತಲೆ ತಂದಿಟ್ಕೊಂಡು ನಾನು ನಿನ್ನ ತಲೆ ಬಿಸಿ ಮಾಡಿದ್ದೆ. ನನಗೆ ಬಿಸಿ ಮಾಡೋದು ಗೊತ್ತು, ತಾನಿಗೆ ಇಡೋದು ಗೊತ್ತು ನನಗೆ. ಓಕೆ, 2 ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. 2 ಮಿನಿಟ್ಸ್ ಶಾಂತ ಕೂತ್ಕೊಳ್ಳಿ. ಇದುವರೆಗೆ ಗುರುಗಳು ಏನು ಸತ್ಸಂಗ ಮಾಡಿದರು, ಇದುವರೆಗೆ ತಮ್ಮ ಪ್ರವಚನದಲ್ಲಿ ಏನು ಹೇಳಿದರು, ಎಷ್ಟು ಸತ್ಯವಾಗಿತ್ತು, ಎಷ್ಟು ಕಹಿ ಸತ್ಯವಾಗಿತ್ತು. ನಮ್ಮ ಬದುಕಿನೊಳಗೆ ನಡೆಯುವಂಥ ಘಟನೆಗಳನ್ನು ಗುರುಗಳು ಹೇಳಿದಾರ. ಅದು ನನಗೆ ಎಷ್ಟು ಅಪ್ಲಿಕೇಬಲ್ ಅದು. ಯಾತಕ್ಕಾಗಿತ್ತು ಒಳ್ಳಾಟ, ಯಾತಕ್ಕಾಗಿ ಒದ್ದಾಟ. ನನ್ನ ಮನೆಯೊಳಗೆ ನಾ ಎಷ್ಟು ಸುಖದಿಂದಿದ್ದೀನಿ, ನನ್ನ ದುಃಖಕ್ಕೆ ಕಾರಣರು ಯಾರೋ, ಇದನ್ನು ಕುರಿತು ವಿಚಾರ ಮಾಡಿದೆ. ಯಾವಾಗ ಕಣ್ಣು ಮುಚ್ತೀರಿ ಎಲ್ಲ ಉತ್ತರ ಬರ್ತಾವ. ಕಣ್ಣು ಮುಚ್ಚಿದಾಗ ಆಜ್ಞಾಚಕ್ರ ಓಪನ್ ಆಗುತ್ತೋ, ಹೇಗೆ KV ಕರೆಂಟ್ ಹೋದಾಗ UPS ಬ್ಯಾಟ್ರಿ ಓಪನ್ ಆಗುತ್ತೋ, ಸ್ಟಾರ್ಟ್ ಆಗುತ್ತಾ, ಹಾಗೆ ಕಣ್ಣು ಮುಚ್ಚ್ರಿ. ಕಣ್ಣು ಮುಚ್ಚಿದ ಕೂಡಲೇ ಒಳಗಿನ ಲೈಟ್ ಓಪನ್ ಆಗುತ್ತೋ, ಆ ಪ್ರಕಾಶದೊಳಗೆ ನಿಮ್ಮ ಸಮಸ್ಯೆಗಳನ್ನು ಎಲ್ಲಿ ಕೆಟ್ಟೈತಿ ಹುಡುಕೋರಿ, ಪರಿಹಾರ ಕಂಡುಕೊಳ್ಳಿ. ಎಸ್, ಓಂಕಾರ 3 ಸಲ. ಓ ಒಂದು ದೀರ್ಘ ಉಸಿರು.
ಕೊನೆಯ ಸಲ ಶಾಂತಿ 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 ಕೊನೆಯ ಸಲ ಶಾಂತಿ 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 ಶ್ರೀ ಗುರುದೇವ ಓಕೆ, ಗುಡ್ ನೈಟ್. ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಮತ್ತೆ ನಾಳೆ ಸರಿಯಾಗಿ 8 ಗಂಟೆಗೆ ಸತ್ಸಂಗ ಇದೆ. ಮುಂದಿನ ಸತ್ಸಂಗಕ್ಕಾಗಿ ಕಾಯೋಣ, ಬರೋಣ. ಶರಣಾರ್ಥಿ, ಸುಖಿ ಭವ. ಓಕೆ, ಬಂದ್ ಮಾಡಿ.